ಹಿರೇಗುತ್ತಿಯ ಯಶೋಧವನದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕರುನಾಡಿನ ತಿರುಪತಿ ಎಂದೇ ಕರೆಯಲ್ಪಡುವ ಶ್ರೀ ನಾಡ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಾರ್ಚ್ 19 ಗುರುವಾರ ಯುಗಾದಿಯಂದು ಉತ್ತರ ಕನ್ನಡ ನಾಡ ಹಬ್ಬ ಗೋವಿಂದೋತ್ಸವ ನಡೆಯಲಿದೆ ಎಂದು ಬಾರ್ಕೂರು ಮಹಾಸಂಸ್ಥಾನ ಉತ್ತರ ಕನ್ನಡ ಘಟಕದ ಅಧ್ಯಕ್ಷರಾದ ಡಿಎನ್ ನಾಯಕ್ ಹೇಳಿದರು. ಅವರು ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪರಮಪೂಜ್ಯ ಶ್ರೀ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲಾತತ್ವ ಹೋಮ, ಸಂಜೆ 5:30ಕ್ಕೆ ಪಲ್ಲಕ್ಕಿ ಉತ್ಸವ, ಸಂಜೆ 6 ಗಂಟೆಗೆ ಭಾರತೀ ತೀರ್ಥ ಪುಷ್ಕರಣಿಯಲ್ಲಿ ಗೋವಿಂದನ ತೆಪ್ಪೋತ್ಸವ ಹಾಗೂ ಉಯ್ಯಾಲೆ ಸೇವೆ ನಡೆಯಲಿದೆ. ಸಂಜೆ 7:30ಕ್ಕೆ ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದರಿಂದ ಆಶೀರ್ವಚನ ಹಾಗೂ ರಾತ್ರಿ 8 ಗಂಟೆಗೆ ಅನ್ನಪ್ರಸಾದ ನಂತರ ರಾತ್ರಿ 10 ಗಂಟೆಗೆ ಯಕ್ಷಗಾನ ಸೇವೆ ನಡೆಯಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ದೇವಸ್ಥಾನದ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಆನಂದು ಕವರಿ ಮಾತನಾಡಿ, ರಾಜ್ಯದಲ್ಲಿ ಅತಿ ಎತ್ತರದ ವೆಂಕಟೇಶ್ವರನ ಮೂರ್ತಿ ಇರುವ ಹಿರೇಗುತ್ತಿಯ ಯಶೋಧವನದ ಶ್ರೀ ನಾಡ ವೆಂಕಟೇಶ್ವರ ದೇವಸ್ಥಾನದ ನಿರ್ಮಾಣದಲ್ಲಿ ಅನೇಕರ ಕೊಡುಗೆ ಇದೆ. ಪ್ರಮುಖವಾಗಿ ಶಾಂತಾ ನಾಯಕ್ ಹಾಗೂ ಯಶೋಧಾ ನಾಯಕ್ ಇವರ ಕೊಡುಗೆ ಅವಿಸ್ಮರಣೀಯವಾದುದು. ದೇವಸ್ಥಾನ ನಿರ್ಮಾಣಕ್ಕೆ ಸುಮಾರು 29 ಗುಂಟೆ ಸ್ವಂತ ಜಮೀನನ್ನು ದಾನವಾಗಿ ನೀಡುವುದರ ಜೊತೆಗೆ ದೇವಸ್ಥಾನ ಕಟ್ಟಡ ನಿರ್ಮಾಣದ ವೆಚ್ಚವನ್ನು ಭರಿಸಿರುವುದನ್ನು ಸ್ಮರಿಸಿದರು. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಟ್ರಸ್ಟಿಗಳಾದ ನಾರಾಯಣ್ ನಾಯಕ್, ರವಿ ನಾಯಕ್, ಸತ್ಯಾನಂದ್ ನಾಯಕ್ ಉಪಸ್ಥಿತರಿದ್ದು ಜಗದೀಶ್ ಜಿ ನಾಯಕ್ ಹೊಸಕೇರಿ ಸ್ವಾಗತಿಸಿ ವಂದಿಸಿದರು. ಈಗಾಗಲೇ ಈ ಸ್ಥಳವನ್ನು ಈ ಹಿಂದೆ ಬಹಳಷ್ಟು ವರದಿಗಾರರು ಗಮನಿಸಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಆನಂದು ಗೌರಿಯವರ ಶ್ರಮ ಇಲ್ಲಿ ಬಹಳಷ್ಟು ಇರೋದನ್ನು ನಾವೆಲ್ಲರೂ ಕಾಣುವಂಥದ್ದು. ಸನ್ಮಾನ್ಯ ಆನಂದು ಗೌರಿಯವರೇ, ಬಾರ್ಕೂರು ಮಹಾಸಂಸ್ಥಾನದ ಉತ್ತರ ಕನ್ನಡ ಜಿಲ್ಲಾ ಘಟಕದ ಪದಾಧಿಕಾರಿಗಳಾಗಿರುವಂಥ ರವಿ ನಾಯ್ಕರೇ, ಸತ್ಯಾನಂದ ನಾಯ್ಕರೇ, ಬಾರ್ಕೂರು ನಾರಾಯಣ ಅಂತ ಹೇಳಿ ಪ್ರಸಿದ್ಧರಾಗಿರುವಂಥ ನಾರಾಯಣವರೇ, ನಾವು ಈ ದೇವಸ್ಥಾನದ ಈ ಆವರಣದಲ್ಲಿಯೇ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂಥೇಳಿ ಬಾರ್ಕೂರು ಮಹಾಸಂಸ್ಥಾನ ಉತ್ತರ ಕನ್ನಡ ಜಿಲ್ಲಾ ಘಟಕ ತೀರ್ಮಾನವನ್ನು ಮಾಡಿ ಆ ಅಪೇಕ್ಷೆ ರೀತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ನಡೀತಾ ಇದೆ. ಬಾರ್ಕೂರು ಮಹಾಸಂಸ್ಥಾನ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಅವಿರತವಾಗಿ ನಿಮಗೆಲ್ಲ ನಮ್ಗೆ ಗೊತ್ತಿ, ನಮ್ಮ ಡಿ ಎನ್ ನಾಯಕರಾಗಲಿ, ಆನಂದ್ ಕೋರಿ, ರವಿ, ಸತ್ಯಾನಂದ ಎಲ್ಲರೂ ಸಹ ಅವಿರತವಂತಹ ಶ್ರಮವನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದರೆ ಒಂದು ಸಮಾಜದ ಒಂದು ದೇವಸ್ಥಾನ ಇಲ್ಲಿ ಒಳ್ಳೆ ರೀತಿಯಿಂದ ರೂಪುಗೊಳ್ಳಬೇಕು, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಇದೊಂದು ಒಳ್ಳೆಯ ಚಟುವಟಿಕೆಯ ಕೇಂದ್ರವಾಗಬೇಕು ಅನ್ನುವಂಥ ಅಭಿಲಾಷೆನ ಹೊಂದಿರುವುದು. ಜೊತೆ ಎಲ್ಲಕ್ಕಿಂತ ನಾನು ಇನ್ನೊಂದು ಹೆಸರನ್ನ ನಾನು ನೆನಪಿಸ್ಕೊಂಡು ಬರ್ತೀನಿ, ನಮ್ಮ ಶಾಂತಾ ನಾಯಕರವರು ಈ ಭೂಮಿಯನ್ನು 30 ಗುಂಟೆಗಿಂತ ಹೆಚ್ಚು ಅಲ್ಲಗ 29 ಗುಂಟೆ ಜಮೀನನ್ನು ಉಚಿತವಾಗಿ ಸಮಾಜಕ್ಕೆ ದಾನವನ್ನು ಕೊಟ್ಟಂಥ ಒಬ್ಬ ಮಹಿಳೆಯರು. ಸಂಜೆ ಹೊತ್ತಲ್ಲಿ ಅವ್ರನ್ನ ನಾವು ನೆನಪಿಸ್ಕೊಳ್ಬೇಕು. ಅವರು ಕೆಲವು ಹೊತ್ತಿನಲ್ಲಿ ನಮ್ಮನ್ನು ಬಂದು ಸೇರಿಕೊಳ್ತಾರೆ. ಇಲ್ಲಿ ಸಾಕಷ್ಟು ಜನರ ಕೊಡುಗೆ ಇದೆ. ಹಾಗಾಗಿ ಎಲ್ಲರ ಕೊಡುಗೆಯನ್ನು ಸ್ಮರಿಸ್ತಾ ವೇದಿಕೆ ಮೇಲೆ ಹಿರೇಗುತ್ತಿಯಲ್ಲಿ ಜಾಗವನ್ನು ಹುಡುಕುವಾಗ ಸಂದರ್ಭದಲ್ಲಿ ಶಾಂತಾ ನಾಯ್ಕರ ಪತ್ನಿ ಯಶೋಧಾ ನಾಯ್ಕ ಅವರು ಮತ್ತು ಅವರ ತಾಯಿ ಮತ್ತು ಶಾಂತಾ ನಾಯ್ಕರು ಸೇರಿ ನಮ್ಮ ಸಮಾಜಕ್ಕೆ, ಒಂದು ನಾಡವರ ಸಮಾಜಕ್ಕೆ ಈ ಸ್ಥಳವನ್ನು ದಾನವಾಗಿ ನೀಡಿದರು. ಅದ ನಂತರ ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವಂಥ ಹಂತದಲ್ಲಿ ತೊಡದಾಗ ದೇವಸ್ಥಾನದ ಮೂರ್ತಿಯೂ ಸಹ ಪ್ರತಿಷ್ಠಾಪನೆಯಾಗಿದೆ. ಯಾಕಂದರೆ ತಿರುಪತಿಯ ನಂತರ ಇಷ್ಟು ಎತ್ತರದ ಮೂರ್ತಿ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅನ್ನುವುದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೂ ಇನ್ನೊಮ್ಮೆ ತಮ್ಮಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನು ಸಹ ಆ ದಿನ ಶಾಂತ ನಾಯಕರು ತಾವು ದೇವಸ್ಥಾನವನ್ನು ಕಟ್ಟಿಕೊಡ್ತೇವೆ ಅನ್ನುವ ಮಾತನ್ನು ಗುರುಗಳ ಮುಂದೆ ಹೇಳಿದಾಗ ಅದೇ ಥರದಲ್ಲಿ ಈ ಒಂದು ನಾಡ ವೆಂಕಟೇಶ್ವರ ದೇವಸ್ಥಾನದ ಪೂರ್ತಿ ವೆಚ್ಚವನ್ನು ಅವರು ವಹಿಸಿಕೊಂಡು ಉಳಿದ ಅಭಿವೃದ್ಧಿ ಕೆಲಸವನ್ನು ಸಹ ನಾವು ಎಲ್ಲ ನಾಡವರ ಸಮಾಜದ ಬಾಂಧವರು ಸೇರಿ ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಇದರಲ್ಲಿ ಭಾಳ ಒಂದು 7 ವರ್ಷದಿಂದ ನಮ್ಮ ಡಿ ಎನ್ ನಾಯಕರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನೆನೆಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ 7 ವರ್ಷ ಸತತವಾಗಿ ಇಲ್ಲಿಂದ ಬಾರ್ಕೂರಿಗೆ ಹೋಗಿ ನನಗನ್ನಿಸ್ತದೆ 150 ಟ್ರಿಪ್ಪು, ನಾ ಇವತ್ತು ಕಾರ್ನಲ್ಲಿ ಹೀಗೆ 150 ಸಲ ಹೋಗಿ ಬಂದಿದ್ದಾರೆ. ಇದು ಒಂದು ಒಳ್ಳೆಯದಾಗಲಿ ಎನ್ನುವ ವಿಚಾರದಲ್ಲಿ ಸಮಾಜ ಅಂತ ಹೇಳಿದ್ರೆ ನಾಡವರಿಗಷ್ಟೇ ಅಲ್ಲ, ಭಾರತದ ದೇಶದಲ್ಲಿ ಹುಟ್ಟಿದ, ಜಗತ್ತಿನಲ್ಲಿ ಹುಟ್ಟಿದ ಗಂಡು ಹೆಣ್ಣಿಗೂ ಈ ಒಂದು ದೇವಸ್ಥಾನ ಅನುಕೂಲವನ್ನು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಅಭಿಪ್ರಾಯದಿಂದ, ಎಲ್ಲರ ಸಂಕಲ್ಪದಿಂದ ಈ ದೇವಸ್ಥಾನವನ್ನು ಕಟ್ತಾ ಇದ್ದೇವೆ. ಮುಂದಿನ ದಿನದಲ್ಲೂ ಸಹ ನಾವು 19ನೇ ತಾರೀಕಿಗೆ ಪ್ರತಿಯೊಬ್ಬರಿಗೂ ಬರುವಂಥ ಆಮಂತ್ರಣ ಕೊಟ್ಟಿದ್ದೇವೆ. ಅದಕ್ಕೆ ನಾವು ಪ್ರಸಾದ ವಿತರಣೆಯೂ ಇಟ್ಕೊಂಡಿದ್ದೇವೆ. ಬೆಳಗಿಂದ ಪೂಜಾ ಕಾರ್ಯಕ್ರಮಗಳು
ಸರಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಈ ಒಂದು ಸ್ಥಳದಲ್ಲಿ ನಡೀತಿದೆ. ನಾವು ವಿಶೇಷವಾಗಿ ಇಲ್ಲಿ ವಿಶೇಷವಾಗಿ ಶಾಂತನಾಯಕರಿಗಿರುವಂಥ ವಿಚಾರ ಏನಂತ ಹೇಳಿದ್ರೆ, ಈ ಕ್ಷೇತ್ರ ಆಗಬೇಕು, ದೇವಸ್ಥಾನಕ್ಕೆ ದಿನಲ್ಲೂ ಸಾವಿರಾರು ಜನ ಬಂದು ಹೋಗಬೇಕು ಎನ್ನುವಂಥ ಸಂಕಲ್ಪ ಅವರ ಇದೆ. ಅದನ್ನು ಸಹ ಮುಂದಿನ ದಿನದಲ್ಲಿ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಮತ್ತು ಭಾಳಷ್ಟು ಕೆಲಸಗಳು ನಾವು ಇಲ್ಲಿ ಅಭಿವೃದ್ಧಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.